ಕಥೆ ಶುರುವಾಗುವುದು ಅಮೆರಿಕಾದ ಒಂದು ವಿಪರೀತ ಚಳಿ ಇರೋ ಜಾಗದಲ್ಲಿ. ಸುತ್ತಮುತ್ತ ಯಾರೂ ಇಲ್ಲದ ಬಟಾಬಯಲು ಮಂಜಿನ ಪ್ರದೇಶ. ಚಳಿಗಾಲದ ಸಮಯ ಆಗಿರೋದ್ರಿಂದ ಅಕ್ಕಪಕ್ಕ ಎಲ್ಲಾ ಪೂರ್ತಿ ಮಂಜಿನಿಂದ ಮುಚ್ಚಿ ಹೋಗಿದೆ. ಒಬ್ಬ ಯುವತಿ ತತ್ತರಿಸುತ್ತಾ ಪ್ರಾಣ ಉಳಿಸಿಕೊಳ್ಳಲು ಓಡ್ತಾ ಇರ್ತಾಳೆ. ಅವಳಿಗೆ ಉಸಿರು ಕಟ್ಟಿದಂತಾಗ್ತಿದೆ. ಕಣ್ಣಲ್ಲಿ ಸಾವು ಕಾಣ್ತಿರೋ ಭಯ. ಸ್ವಲ್ಪ ಹೊತ್ತು ನಿಂತು ಸುಧಾರಿಸಿಕೊಳ್ಳೋಣ ಅನ್ಕೊಂಡ್ರು, ಇಲ್ಲ ಓಡ್ಲೇಬೇಕು ಅಂತ ತನ್ನನ್ನು ತಾನು ಕಷ್ಟಪಟ್ಟು ನೂಕಿಕೊಂಡು ಓಡ್ತಿದ್ದಾಳೆ. ಮಾರನೇ ದಿನ ನಮಗೆ ಹಾಕೈ ಚೇ ಆಗ್ತಾನೆ. ಅವನು ಒಬ್ಬ ಬೇಟೆಗಾರ. ಅವನ ಕಣ್ಣು ತೋಳಗಳ ಒಂದು ಗುಂಪಿನ ಮೇಲೆ ಬೀಳುತ್ತೆ. ತನ್ನ ಹರಿತವಾದ ಗುರಿಯಿಂದ ಒಂದು ತೋಳವನ್ನು ಅಲ್ಲೇ ಹೊಡೆದು ಉರುಳಿಸ್ತಾನೆ. ಇದನ್ನ ನೋಡಿ ಬಾಕಿ ತೋಳಗಳು ಅಲ್ಲಿಂದ ಕಾಲು ಕೀಳುತ್ತವೆ. ಇವತ್ತು ಕೋರಿ ತನ್ನ ಮಗನ ಜೊತೆ ಇಡೀ ದಿನ ಕಳೀತೀನಿ ಅಂತ ಮಾತು ಕೊಟ್ಟಿರ್ತಾನೆ. ಕೋರಿ ತನ್ನ ಮಗ ಕೇಸಿನ ಕರೆದ ತಕ್ಷಣ ಅವನು ಆಗಲೇ ರೆಡಿಯಾಗಿ ಬರ್ತಾನೆ. ಹೆಗಲ ಮೇಲೆ ರೈಫಲ್ ಬೇರೆ ಇರುತ್ತೆ. ಇದಾದ ಮೇಲೆ ಕೋರಿ ತನ್ನ ಮಗನನ್ನು ಅತ್ತೆ ಮಾವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ನೀನು ಇಲ್ಲೇ ಇರು, ನಾನು ಸುತ್ತಮುತ್ತ ಒಂದ್ಸಲ ನೋಡ್ಕೊಂಡು ಬರ್ತೀನಿ ಅಂತ ಮಗನಿಗೆ ಹೇಳ್ತಾನೆ. ಅಸಲಿಗೆ ಕೋರಿ ಅಲ್ಲಿಗೆ ಬಂದಿದ್ದು ಕೆಲಸದ ಮೇಲೆ. ಅವನ ಮಾವ ಒಂದು ಲೊಕೇಶನ್ ಹೇಳಿರ್ತಾರೆ. ಅಲ್ಲಿ ಹಸುವಿನ ಕರು ಒಂದು ಕಾಣೆಯಾಗಿರುತ್ತೆ. ಯಾವುದೋ ಕಾಡು ಸಿಂಹ ಈ ಭಾಗದಲ್ಲಿ ಓಡಾಡ್ತಿದೆ. ಅದು ಕುರಿ ಮೇವುಗಳಿಗೆ ಕಂಟಕವಾಗಬಹುದು ಅಂತ ಅವರಿಗೆ ಅನುಮಾನ ಇರುತ್ತೆ. ಅದಕ್ಕೆ ಕೋರಿಯನ್ನು ಕರೆಸಿರ್ತಾರೆ. ಆದರೆ ಕೋರಿ ಆ ಕಾಡು ಸಿಂಹವನ್ನು ಹುಡುಕುತ್ತಾ ಹೋದಾಗ ಅವನಿಗೆ ಕಾಲಿನ ಗುರುತುಗಳು ಕಾಣಿಸುತ್ತವೆ. ಆದ್ರೆ ಅದು ಸಿಂಹದ ಕಾಲಲ್ಲ. ಆ ಹೆಜ್ಜೆಗಳನ್ನು ಹಿಂಬಾಲಿಸಿಕೊಂಡು ಹೋದಾಗ ಮಂಜಿನ ಮೇಲೆ ರಕ್ತದ ಕಲೆಗಳು ಕಾಣಿಸ್ತವೆ. ಅವನು ಕೂಡಲೇ ತನ್ನ ಬ್ಯಾಗ್ನಿಂದ ಬೇಟೆಗೆ ಬೇಕಾದ ಬಟ್ಟೆಗಳನ್ನು ಹಾಕಿಕೊಂಡು ಪಿಸ್ತೂಲ್ ಕೈಯಲ್ಲಿ ಹಿಡಿದು ಎಚ್ಚರಿಕೆಯಿಂದ ಆ ಹೆಜ್ಜೆ ಗುರುತುಗಳನ್ನು ಫಾಲೋ ಮಾಡ್ತಾನೆ. ಇದು ಅದೇ ಹುಡುಗಿ ಓಡಿ ಬಂದ ಹಾದಿಯಾಗಿರುತ್ತೆ. ಮಂಜು ಇನ್ನೂ ಆ ಗುರುತುಗಳನ್ನು ಪೂರ್ತಿ ಮುಚ್ಚಿರಲಿಲ್ಲ. ಮುಂದೆ ಹೋದಂತೆ ಹೆಜ್ಜೆ ಗುರುತುಗಳು ಯಾವುದೋ ಮನುಷ್ಯ ತುಂಬಾ ಕಷ್ಟಪಟ್ಟು ನಡೆದ ಹಾಗೆ ಇರುತ್ತೆ. ಕೋರಿ ರಕ್ತದ ಕಲೆಗಳನ್ನು ಹಿಂಬಾಲಿಸುತ್ತಾ ಹೋಗ್ತಾನೆ. ಸ್ವಲ್ಪ ದೂರದಲ್ಲೇ ಆ ಹುಡುಗಿ ಸಿಗ್ತಾಳೆ. ಅವಳು ಮೌನವಾಗಿ ಮಲಗಿದ್ದಾಳೆ. ಅಂದ್ರೆ ಪ್ರಾಣ ಹೋಗಿದೆ. ಬರಿಗಾಲು, ಮೈಯೆಲ್ಲ ಮಂಜಿನಂತೆ ಗಡ್ಡೆಯಾಗಿದೆ. ಬಾಯಲ್ಲಿ ರಕ್ತ ಮತ್ತು ಮಂಜು ಹೆಪ್ಪುಗಟ್ಟಿದೆ. ಕೋರಿ ತಕ್ಷಣ ಎಮರ್ಜೆನ್ಸಿಗೆ ಕಾಲ್ ಮಾಡ್ತಾನೆ. ಆದರೆ ಅಮೆರಿಕಾದ ಎಫ್ಬಿಐ ಅಧಿಕಾರಿಗಳು ಬರೋಕೆ ಟೈಮ್ ಬೇಕು. ಯಾಕಂದ್ರೆ ದಾರಿ ತುಂಬಾ ಕೆಟ್ಟದಾಗಿದೆ ಮತ್ತು ಮಂಜು ಸುರಿಯುತ್ತಿದೆ. ಬುಡಕಟ್ಟು ಪೊಲೀಸ್ ಮುಖ್ಯಸ್ಥ ಬೆನ್ ಎಫ್ಬಿಐ ಆಫೀಸರ್ ಬರೋವರೆಗೂ ಬಾಡಿಯನ್ನು ಮುಟ್ಟಬೇಡಿ ಅಂತ ಹೇಳ್ತಾರೆ. ಆದರೆ ಕೋರಿಗೆ ಸಮಾಧಾನ ಇರಲ್ಲ. ಮಂಜು ಜಾಸ್ತಿ ಬೀಳ್ತಿದೆ. ಸ್ವಲ್ಪ ಹೊತ್ತಾದ್ರೆ ಆ ಹುಡುಗಿ ಎಲ್ಲಿಂದ ಬಂದ್ಲು ಅನ್ನೋ ಗುರುತುಗಳೇ ಅಳಿಸಿ ಹೋಗ್ತವೆ ಅಂತ ಕೋರಿ ವಾದ ಮಾಡ್ತಾನೆ. ತಾನೊಬ್ಬನೇ ತನಿಖೆ ಮಾಡ್ತೀನಿ ಅಂತ ಬೆನ್ ಹತ್ರ ಪರ್ಮಿಷನ್ ಕೇಳ್ತಾನೆ. ಆದ್ರೆ ಬೆನ್ ಒಪ್ಪಲ್ಲ. ಕೋರಿಗೆ ಆ ಹುಡುಗಿ ಮೊದಲೇ ಪರಿಚಯ ಇರುತ್ತೆ. ಅವಳು ನೆಟ್ಲಿ ಅಂತ ಅವನಿಗೆ ಗೊತ್ತಿರುತ್ತೆ. ಆದ್ರೆ ಬೆನ್ ಮಾತ್ರ ತನಿಖೆ ಮುಗಿಯೋವರೆಗೂ ಏನು ಹೇಳಕ್ಕಾಗಲ್ಲ ಅಂತಾನೆ. ಸ್ವಲ್ಪ ಹೊತ್ತಾದ ಮೇಲೆ ಒಂದು ಗಾಡಿ ಅಲ್ಲಿಗೆ ಬರುತ್ತೆ. ಡ್ರೈವಿಂಗ್ ಸೀಟ್ನಲ್ಲಿ ಜೇನ್ ಬ್ಯಾನರ್ ಹುಡುಗಿ ಇರ್ತಾಳೆ. ಅವಳು ಎಫ್ಬಿಐ ಇಂದ ಒಬ್ಬಳೇ ಬಂದಿರ್ತಾಳೆ. ಆದರೆ ಈ ವಿಪರೀತ ಚಳಿಗೆ ಅವಳು ತಯಾರಿ ನಡೆಸಿರಲಿಲ್ಲ. ತುಂಬಾ ತೆಳು ಬಟ್ಟೆ ಹಾಕೊಂಡಿರ್ತಾಳೆ. ಇವಳು ಹೀಗೆ ಇದ್ರೆ ಇಲ್ಲೇ ಗಡ್ಡೆಯಾಗಿ ಸತ್ತು ಹೋಗ್ತಾಳೆ ಅಂತ ಎಲ್ಲರಿಗೂ ಅನ್ಸುತ್ತೆ. ಟ್ರೈನಿಂಗ್ ಮಧ್ಯದಲ್ಲೇ ಅವಳನ್ನ ಇಲ್ಲಿಗೆ ಕಳಿಸಿರ್ತಾರೆ. ಇವಳನ್ನ ನೋಡಿ ಬೆನ್ಗೆ ಸ್ವಲ್ಪ ಅನುಮಾನ ಮತ್ತು ಆಶ್ಚರ್ಯ ಆಗುತ್ತೆ. ನಂತರ ಕೇಸಿಯ ಅಜ್ಜಿ ಜೇನ್ಗೆ ಹಾಕೊಳ್ಳಲು ಬಟ್ಟೆ ಕೊಡ್ತಾಳೆ. ಆ ಬಟ್ಟೆಗಳು ಅವರ ಮೊಮ್ಮಗಳದ್ದು, ಕೋರಿಯ ಮಗಳದ್ದು ಆಗಿರುತ್ತೆ. ಜೇನಾ ಬಟ್ಟೆ ಹಾಕೊಂಡು ಬಂದಾಗ ಕೋರಿ ಒಂದು ಕ್ಷಣ ಶಾಕ್ ಆಗ್ತಾನೆ. ಅವನಿಗೆ ತನ್ನ ಮಗಳ ಹಳೆಯ ನೆನಪುಗಳು ಕಾಡೋಕೆ ಶುರುವಾಗುತ್ತೆ. ಇಲ್ಲಿಗೆ ನಮಗೆ ಒಂದು ವಿಷಯ ಅರ್ಥ ಆಗುತ್ತೆ. ಕೋರಿಯ ಮಗಳು ಈಗ ಬದುಕಿಲ್ಲ. ಅವಳಿಗೆ ಏನೋ ಆಗಿದೆ ಅಂತ. ಇದಾದ ಮೇಲೆ ಮಂಜಿನ ಬಿರುಗಾಳಿ ನಿಲ್ಲುತ್ತೆ. ಕೋರಿ ಮತ್ತು ಜೇನ್ ಇಬ್ಬರು ಸೇರಿ ಘಟನೆ ನಡೆದ ಜಾಗಕ್ಕೆ ಹೋಗ್ತಾರೆ. ಬೆನ್ ಕೂಡ ಅಲ್ಲಿಗೆ ಬರ್ತಾನೆ. ಕೋರಿ ಪದೇ ಪದೇ ಹೇಳ್ತಿರ್ತಾನೆ, ಇವಳು ನೆಟ್ಲಿ ಅಂತ ನನಗೆ ಗೊತ್ತು ಅಂತ. ಜೇನ್ ಬಾಡಿಯನ್ನು ಪರೀಕ್ಷಿಸಿ ಫೋರೆನ್ಸಿಕ್ ಟೀಮ್ ಬರೋದು ತುಂಬಾ ಮುಖ್ಯ ಅಂತಾಳೆ. ಆ ಹುಡುಗಿಯ ಮನೆ ಹತ್ತಿರದಲ್ಲೇ ಇದ್ರೂ ಯಾರು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಎಲ್ಲದಕ್ಕಿಂತ ಆಶ್ಚರ್ಯ ಅಂದ್ರೆ ಈ ಏರಿಯಾದವಳೇ ಆದರೂ ಅವಳು ಬರಿಗಾಲಿನಲ್ಲಿ ಯಾಕೆ ಓಡಿದಳು. ಜೇನ್ ಕೋರಿಯನ್ನು ಕೇಳ್ತಾಳೆ, ನಿನಗೆ ಇದರ ಬಗ್ಗೆ ಏನು ಅನ್ಸುತ್ತೆ ಅಂತ. ಕೋರಿ ಹೆಜ್ಜೆ ಗುರುತುಗಳನ್ನು ನೋಡಿ ಹೇಳ್ತಾನೆ, ಈ ಹುಡುಗಿ ಪಾಪ ಮಂಜಲ್ಲಿ ಎಷ್ಟೋ ಹೊತ್ತಿನಿಂದ ಪ್ರಾಣ ಉಳಿಸಿಕೊಳ್ಳೋಕೆ ಓಡಿದ್ದಾಳೆ. ಆ ತಣ್ಣನೆಯ ಗಾಳಿ ನೇರವಾಗಿ ಅವಳ ಶ್ವಾಸಕೋಶಕ್ಕೆ ಹೋಗಿ ಪಲ್ಮನರಿ ಹೆಮರೇಜ್ ಆಗಿ ರಕ್ತಸ್ರಾವ ಸತ್ತು ಹೋಗಿದ್ದಾಳೆ. ಇದನ್ನೆಲ್ಲ ಕೇಳಿದ ಮೇಲೆ ಜೇನ್, ನೀನು ಕೂಡ ಈ ತನಿಖೆಯಲ್ಲಿ ನನಗೆ ಸಹಾಯ ಮಾಡ್ತೀಯಾ ಅಂತ ಕೋರಿಯನ್ನು ಕೇಳ್ತಾಳೆ. ಕೋರಿ ಒಬ್ಬ ಬೇಟೆಗಾರನಾಗಿದ್ದರೂ ಅವನಲ್ಲಿರೋ ಈ ಟ್ಯಾಲೆಂಟ್ ಇಲ್ಲಿ ಕೆಲಸಕ್ಕೆ ಬರಬಹುದು ಅಂತ ಜೇನ್ಗೆ ಅನ್ನಿಸುತ್ತೆ. ಅದಕ್ಕೆ ಕೋರಿ ಒಪ್ಪುತ್ತಾ, ಪ್ರಾಣಿಗಳಿಗೂ ಮನುಷ್ಯರಿಗೂ ಅಂಥ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ, ನಾನು ಯಾರನ್ನ ಬೇಕಾದ್ರೂ ಬೇಟೆ ಆಡಬಲ್ಲೆ ಅಂತ ಹೇಳ್ತಾನೆ.
ಆಮೇಲೆ ಅಂದಿನ ರಾತ್ರಿ ಕೋರಿ ತನ್ನ ಪಿಸ್ತೂಲಿಗೆ ಬೇಕಾದ ಗುಂಡುಗಳನ್ನು ಬುಲೆಟ್ಸ್ ರೆಡಿ ಮಾಡ್ತಿರ್ತಾನೆ. ಆಗ ಅವನ ಮಗ ಕೇಸಿ ಹತ್ತಿರ ಬರ್ತಾನೆ. ಅವನಿಗೆ ನೆಟ್ಲಿ ಬಗ್ಗೆ ವಿಷಯ ತಿಳಿದಿರುತ್ತೆ. ಅವನು ಕೇಳೋದು ಒಂದೇ ಮಾತು, ಅಪ್ಪ ಮತ್ತೆ ಆ ಹಳೆಯ ಕಥೆಗಳೆಲ್ಲ ಮರುಕಳಿಸ್ತಿದೆಯಾ ಅಂತ. ಕೋರಿಗೆ ತನ್ನ ಮಗನಿಗೆ ಇಲ್ಲ ಅಂತ ಸುಳ್ಳು ಹೇಳೋಕೆ ಮನಸ್ಸು ಬರಲ್ಲ. ಮಾರನೇ ದಿನ ಜೇನ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಏನಂದ್ರೆ ನೆಟ್ಲಿ ಈಗ ತನ್ನ ತಂದೆಯ ತಾಯಿ ಜೊತೆ ಇರ್ತಿರಲಿಲ್ಲ. ಅದಕ್ಕೆ ಅವಳು ಕಾಣೆಯಾಗಿದ್ದರೂ ಯಾರೂ ರಿಪೋರ್ಟ್ ಮಾಡಿರಲಿಲ್ಲ. ಅವಳಿಗೆ 18 ವರ್ಷ ಆಗ್ತಿದ್ದ ಹಾಗೆ ತನ್ನ ಬಾಯ್ಫ್ರೆಂಡ್ ಜೊತೆ ಇರೋಕೆ ಹೋಗಿದ್ಲು. ಮೆಡಿಕಲ್ ಎಕ್ಸಾಮಿನರ್ ರಿಪೋರ್ಟ್ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಸಾಯೋಕ್ಕೂ ಮುಂಚೆ ನೆಟ್ಲಿ ಮೇಲೆ ಅತ್ಯಾಚಾರ ನಡೆದಿತ್ತು ಅಂತ. ಆದ್ರೆ ಆ ದಾಳಿ ಮಾಡಿದ್ದು ಒಬ್ಬನ ಅಥವಾ ಜಾಸ್ತಿ ಜನನ ಅನ್ನೋದು ಸ್ಪಷ್ಟವಾಗಿರಲಿಲ್ಲ. ಅವಳ ಮೈಮೇಲೆ ತುಂಬಾ ಕಟ್ಸ್, ಗಾಯಗಳು ಇತ್ತು. ಸಾವಿಗೆ ಕಾರಣ ಮಾತ್ರ ಕೋರಿ ಹೇಳಿದ ಹಾಗೆ ಪಲ್ಮನರಿ ಹೆಮರೇಜ್ ಆಗಿತ್ತು. ಇದನ್ನೆಲ್ಲ ನೋಡಿದ ಮೇಲೆ ಎಕ್ಸಾಮಿನರ್ ಇದನ್ನ ಕೊಲೆ, ಮರ್ಡರ್ ಅಂತ ಫೈನಲ್ ಮಾಡ್ತಾರೆ. ಈಗ ಅವರಿಗೆ ಗೊತ್ತಾಗಬೇಕಿರೋದು ಒಂದೇ, ಅವಳು ಎಲ್ಲಿಂದ ಓಡಿ ಬರ್ತಿದ್ಲು ಅಂತ. ಆದ್ರೆ ಅದಕ್ಕೆ ಯಾವುದೇ ಸಾಕ್ಷಿ ಇರಲ್ಲ. ಜೇನ್ ಬೇಸರದಿಂದ ಹೇಳ್ತಾಳೆ, ನಾನು ಇದೇ ರಿಪೋರ್ಟ್ ಏನಾದ್ರೂ ನನ್ನ ಬಾಸ್ಗೆ ಕಳಿಸಿದ್ರೆ ಅವರು ನನ್ನನ್ನ ವಾಪಸ್ ಕರ್ಕೊಂಡು ಬಿಡ್ತಾರೆ. ಆಮೇಲೆ ಸರ್ಕಾರದಿಂದ ಈ ಕೇಸ್ಗೆ ಯಾವುದೇ ಸಹಾಯ ಸಿಗಲ್ಲ. ಅದಕ್ಕೆ ಸಾಕ್ಷಿ ಹುಡುಕಲು ಅವರು ತಕ್ಷಣ ವಿಚಾರಣೆ ಶುರು ಮಾಡ್ತಾರೆ. ಮೊದಲು ನೆಟ್ಲಿಯ ತಂದೆ ಹತ್ತಿರ ಮಾತಾಡ್ತಾರೆ. ಅವರು ಜೇನ್ ಕೇಳೋ ಪ್ರಶ್ನೆಗಳಿಗೆ ಸಿಡಿಮಿಡಿಗೊಳ್ಳುತ್ತಾರೆ. ನನ್ನ ಮಗಳು ಅವಳ ಬಾಯ್ಫ್ರೆಂಡ್ ಜೊತೆ ಇದ್ಲು, ನಮಗೆ ಅವನ್ನ ಯಾವತ್ತೂ ಪರಿಚಯ ಮಾಡಿಸಿರಲಿಲ್ಲ. ಅವಳ ಪರ್ಸನಲ್ ಲೈಫ್ ಬಗ್ಗೆ ನಮಗೇನು ಗೊತ್ತು ಅಂತ ಕೋಪ ಮಾಡ್ಕೊಳ್ತಾರೆ. ನೆಟ್ಲಿಯ ತಾಯಿ ರೂಮ್ ಒಳಗಡೆ ಇರ್ತಾಳೆ. ಅವರನ್ನ ಈಗ ತೊಂದರೆ ಕೊಡಬೇಡ, ಅವರು ತುಂಬಾ ನೋವಲ್ಲಿ ಇದ್ದಾರೆ ಅಂತ ಬೆನ್ ಜೇನ್ಗೆ ಸನ್ನೆ ಮಾಡ್ತಾನೆ. ಆದ್ರೆ ಜೇನ್ ಕೇಳಲ್ಲ, ರೂಮ್ ಒಳಗೆ ಹೋಗ್ತಾಳೆ. ಅಲ್ಲಿ ನೆಟ್ಲಿಯ ತಾಯಿ ಪೂರ್ತಿ ಜರ್ಜರಿತಳಾಗಿ ಸುಮ್ಮನೆ ಕೂತು ಅಳ್ತಿರೋದನ್ನ ನೋಡ್ತಾಳೆ. ಆಗ ಅಲ್ಲಿಗೆ ಕೋರಿ ಬರ್ತಾನೆ. ನೆಟ್ಲಿಯ ತಂದೆ ಕೋರಿಯನ್ನ ನೋಡಿದ ತಕ್ಷಣ ಸಿಟ್ಟಾಗಲ್ಲ. ಬದಲಿಗೆ ಇಬ್ಬರ ಕಣ್ಣಲ್ಲೂ ಮಾತುಗಳಿಗೆ ಸಿಗದಂತ ನೋವಿರುತ್ತೆ. ಅವರಿಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಳ್ತಾರೆ. ಕೋರಿ ಮೆಲ್ಲಗೆ ಹೇಳ್ತಾನೆ, ನೋವನ್ನೇ ಹಿಡ್ಕೊಂಡು ಬದುಕೋದು ಕೆಲವೊಮ್ಮೆ ಸುಲಭ ಅನ್ನಿಸಬಹುದು. ಆದ್ರೆ ನನ್ನ ಮಗಳನ್ನ ಕಳಕೊಂಡ ಮೇಲೆ ನಾನೊಂದು ವಿಷಯ ಕಲಿತೆ, ಅವರು ನಮಗೆ ಕೊಟ್ಟಿರೋ ಪ್ರೀತಿಯನ್ನ ನೆನಪಿಟ್ಟುಕೋಬೇಕು ಅಷ್ಟೇ, ಅವರನ್ನ ಕಳಕೊಂಡ ನೋವನ್ನಲ್ಲ. ಆಮೇಲೆ ಮಾರ್ಟಿನ್, ನೆಟ್ಲಿ ತಂದೆ, ಒಂದು ವಿಷಯ ಹೇಳ್ತಾರೆ, ನನಗೇನು ಗೊತ್ತಿಲ್ಲ, ಆದ್ರೆ ನನ್ನೊಬ್ಬ ಮಗ ಇದ್ದಾನೆ. ಡ್ರಗ್ಸ್ ಗೀಳು ಹತ್ತಿಸಿಕೊಂಡು ಆ ಲಿಟಲ್ ಫೆದರ್ ಬಾಯ್ಸ್ ಜೊತೆ ತಿರುಗಾಡ್ತಿರ್ತಾನೆ. ಅವನು ಹೇಗೆ ಇರಲಿ, ನೆಟ್ಲಿಗೆ ತನ್ನ ಅಣ್ಣ ಅಂದ್ರೆ ಪ್ರಾಣ. ಅವನಿಗೇನಾದ್ರೂ ಗೊತ್ತಿರಬಹುದು. ಅದಾದ ಮೇಲೆ ಬೆನ್, ಜೇನ್ ಮತ್ತು ಕೋರಿ ಆ ಲಿಟಲ್ ಫೆದರ್ ಬಾಯ್ಸ್ ಇರೋ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಹೋಗುವಾಗ ಒಳಗಡೆ ಜೋರಾಗಿ ಮ್ಯೂಸಿಕ್ ಕೇಳ್ತಿರುತ್ತೆ. ಬೆನ್ ಹೇಳ್ತಾನೆ, ಅಲ್ಲಿ ಒಟ್ಟು 4 ಜನ ಅಣ್ಣ ತಮ್ಮಂದಿರಿದ್ದಾರೆ, ಯಾರೂ ಅಷ್ಟು ಸುಲಭವಾಗಿ ಬಾಯಿ ಬಿಡೋರಲ್ಲ. ಕೋರಿ ಮನೆಯ ಹಿಂದಿನ ದಾರಿಯಿಂದ ಹೋದ್ರೆ ಬೆನ್ ಮತ್ತು ಜೇನ್ ಮುಂದಿನ ಬಾಗಿಲಿಗೆ ಹೋಗ್ತಾರೆ. ಸ್ಯಾಮ್ ಅನ್ನೋ ಹುಡುಗ ಬಾಗಿಲು ತೆಗಿತಾನೆ. ಅವನು ಫುಲ್ ಅಮಲಿನಲ್ಲಿ ಇರೋ ಹಾಗೆ ಕಾಣ್ತಿರುತ್ತೆ. ನನ್ನ ಇನ್ನೊಬ್ಬ ತಮ್ಮ ಜೈಲಲ್ಲಿದ್ದಾನೆ, ನೆಟ್ಲಿ ಅಣ್ಣ ಚಿಪ್ ಮನೇಲಿ ಇಲ್ಲ ಅಂತ ನಟಿಸ್ತಾ ಇದ್ದಕ್ಕಿದ್ದಂತೆ ಬೆನ್ ಮತ್ತು ಜೇನ್ ಮೇಲೆ ಪೆಪ್ಪರ್ ಸ್ಪ್ರೇ ಹಾಕ್ತಾನೆ. ಇಬ್ಬರ ಕಣ್ಣು ಉರಿಯೋಕೆ ಶುರುವಾಗಿ ಏನೂ ಕಾಣಿಸದಂತಾಗುತ್ತೆ. ಆದ್ರೆ ಹಿಂದೆ ಇದ್ದ ಕೋರಿ ಸುಮ್ಮನೆ ಇರಲ್ಲ. ಅಲ್ಲೇ ಇದ್ದ ಒಂದು ಪಿಕಾಸಿ ಶವಲ್ ತಗೊಂಡು ಆ ಹುಡುಗನಿಗೆ ಬಲವಾಗಿ ಒಂದು ಏಟು ಹಾಕ್ತಾನೆ. ಇನ್ನೊಬ್ಬ ಹುಡುಗ ಹೆದರಿ ಕೆಳಗೆ ಬೀಳ್ತಾನೆ. ಜೇನ್ ಕಣ್ಣು ಉರಿತಿದ್ರು ಗನ್ ತಗೊಂಡು ಒಳಗೆ ನುಗ್ತಾಳೆ. ಅಲ್ಲಿ ಸ್ಯಾಮ್ ಅವಳ ಮೇಲೆ ಶೂಟ್ ಮಾಡ್ತಾನೆ. ಜೇನ್ ಕೂಡ ತಪ್ಪಿಸಿಕೊಂಡು ಸ್ಯಾಮ್ ಮೇಲೆ ಗುಂಡಿನ ಮಳೆ ಕರಿತಾಳೆ. ಸ್ಯಾಮ್ ಕೆಳಗೆ ಬಿದ್ದು ಜೋರಾಗಿ ಕೆಮ್ಮುತ್ತಾ ಸಾಯೋ ಸ್ಥಿತಿಗೆ ಬರ್ತಾನೆ. ಆಂಬ್ಯುಲೆನ್ಸ್ ಕರೆಸೋಣ ಅಂತ ಜೇನ್ ಅನ್ಕೊಳ್ಳುವಷ್ಟರಲ್ಲಿ ಅವನು ಕೊನೆ ಉಸಿರು ಎಳಿತಾನೆ. ಹೊರಗಡೆ ಬಂದಾಗ ಫ್ರಾಂಕ್ ಮತ್ತು ಚಿಪ್, ನೆಟ್ಲಿ ಅಣ್ಣ ಇಬ್ಬರನ್ನೂ ಕೋರಿ ಆಗಲೇ ಹಿಡಿದಿಟ್ಟಿರುತ್ತಾನೆ. ಜೇನ್ ಅವರನ್ನ ವಿಚಾರಣೆ ಮಾಡೋಕೆ ಶುರು ಮಾಡ್ತಾಳೆ. ಆದರೆ ತನ್ನ ತಂಗಿ ಸತ್ತು ಹೋಗಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಚಿಪ್ ಪೂರ್ತಿ ಒಡೆದು ಹೋಗ್ತಾನೆ. ಆಮೇಲೆ ಒಂದು ಮುಖ್ಯವಾದ ವಿಷಯ ಗೊತ್ತಾಗುತ್ತೆ, ನೆಟ್ಲಿಯ ಬಾಯ್ಫ್ರೆಂಡ್ ಯಾರು ಅನ್ನೋದು ಚಿಪ್ಗೆ ಗೊತ್ತಿರುತ್ತೆ. ಜೇನ್ ಹೇಳ್ತಾಳೆ, ಚಿಪ್ ನಮ್ಮನ್ನ ಆ ಬಾಯ್ಫ್ರೆಂಡ್ ಹತ್ತಿರ ಕರ್ಕೊಂಡು ಹೋಗ್ತಾನೆ ಅಂತ. ಆದ್ರೆ ಕೋರಿ ಅದಕ್ಕೆ ಒಪ್ಪಲ್ಲ. ಯಾಕಂದ್ರೆ ಅವನು ಮಂಜಿನ ಮೇಲೆ ಹೊಸದಾಗಿ ಚಲಿಸಿದ ಗಾಡಿಯ ಗುರುತುಗಳನ್ನು ನೋಡಿರ್ತಾನೆ. ಬೈನಾಕುಲರ್ ಹಾಕಿ ಆ ಟ್ರ್ಯಾಕ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅವು ನೆಟ್ಲಿ ಸತ್ತು ಬಿದ್ದಿದ್ದ ಬೆಟ್ಟದ ಕಡೆಗೆ ಹೋಗಿರುತ್ತವೆ. ಒಂದು ವಿಚಿತ್ರ ಅಂದ್ರೆ ಆ ಗಾಡಿ ಬೆಟ್ಟದ ಮೇಲೆ ಹೋದ ಗುರುತಿದೆ, ಆದ್ರೆ ವಾಪಸ್ ಬಂದ ಗುರುತಿಲ್ಲ. ಇದನ್ನೆಲ್ಲ ನೋಡಿದ ಕೋರಿಗೆ ಚಿಪ್ ಏನೋ ಮುಚ್ಚಿಟ್ಟಿದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ಕೋರಿ ಜೇನ್ಗೆ ಹೇಳ್ತಾನೆ, ಈ ಮಂಜು ನೆಟ್ಲಿ ಕಥೆಯನ್ನ ಇನ್ನೂ ಅಳಿಸಿ ಹಾಕಿಲ್ಲ, ಆದ್ರೆ ನಾವು ಬೇಗ ಮಾಡಬೇಕು. ಒಂದು ವೇಳೆ ದೊಡ್ಡ ಬಿರುಗಾಳಿ ಬಂದ್ರೆ ಎಲ್ಲಾ ಸಾಕ್ಷಿ ಪೂರ್ತಿ ನಾಶ ಆಗುತ್ತೆ. ಕಾಡಿನ ಒಳಗೆ ಹೋದ ಹಾಗೆ ಮರಗಳ ಮಧ್ಯೆ ಅವರ ಸ್ಲೆಡ್ಜ್ ಬಂಡಿ ಮುಂದೆ ಹೋಗೋಕೆ ಆಗಲ್ಲ. ಅದಕ್ಕೆ ಎಲ್ಲರೂ ನಡ್ಕೊಂಡು ಹೋಗ್ತಾರೆ.
ಸ್ವಲ್ಪ ದೂರದಲ್ಲೇ ಮಂಜಲ್ಲಿ ಅರ್ಧ ಹೂತು ಹೋದ ಇನ್ನೊಂದು ಹೆಣ ಸಿಗುತ್ತೆ. ಹಕ್ಕಿಗಳು ಆ ಬಾಡಿಯನ್ನ ಕುಕ್ಕಿ ಹಾಕಿರುತ್ತವೆ, ಮೈಯೆಲ್ಲ ರಕ್ತಮಯವಾಗಿರುತ್ತೆ. ಸಾಯಂಕಾಲದಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ತುಂಬಿ ಹೋಗ್ತಾರೆ. ನೆಟ್ಲಿಯ ಬಾಯ್ಫ್ರೆಂಡ್ ಕೆಲಸ ಮಾಡೋ ಜಾಗದ ಕ್ಯಾಮೆರಾ ರೆಕಾರ್ಡಿಂಗ್ಸ್ ತರಿಸೋಣ ಅಂತ ಬೆನ್ ಪ್ಲಾನ್ ಮಾಡ್ತಾನೆ. ಆದ್ರೆ ಪೊಲೀಸರ ವಶದಲ್ಲಿದ್ದ ಹುಡುಗರು ಮಾತ್ರ ಬಾಯಿ ಬಿಟ್ಟಿರಲ್ಲ. ಆಗ ಕೋರಿ, ನಾನು ಅವರ ಜೊತೆ ಮಾತಾಡ್ಲಾ ಅಂತ ಕೇಳ್ತಾನೆ. ಬೆನ್ ಹೇಳ್ತಾನೆ, ನೋಡು ಕೋರಿ, ನಿನ್ನ ಮುಂದೆ ಅವರು ತಪ್ಪು ಒಪ್ಪಿಕೊಂಡಿರುವುದು ಕೋರ್ಟ್ನಲ್ಲಿ ಸಾಕ್ಷಿಯಾಗಲ್ಲ, ಒಬ್ಬ ಆಫೀಸರ್ ಇರಲೇಬೇಕು. ಆದ್ರೆ ಕೋರಿ ಬಿಡಲ್ಲ, ನಾನು ಈ ಹುಡುಗನ್ನ ಚಿಕ್ಕ ವಯಸ್ಸಿನಿಂದ ನೋಡ್ತಿದ್ದೀನಿ, ಅವನು ನನಗೆ ವಿಷಯ ಹೇಳ್ತಾನೆ ಅಂತ ಪಟ್ಟು ಹಿಡಿತಾನೆ. ಬೆನ್ ಅನಿವಾರ್ಯವಾಗಿ ಕೋರಿಯನ್ನ ಚಿಪ್ ಹತ್ತಿರ ಕಳಿಸ್ತಾನೆ. ಕೋರಿ ಹೋದಾಗ ಚಿಪ್ ಹೇಳ್ತಾನೆ, ಈ ಊರೇ ಒಂದು ನರಕ, ಇಲ್ಲಿ ಬದುಕೋದ್ರಲ್ಲಿ ಅರ್ಥನೇ ಇಲ್ಲ ಅಂತ. ಕೋರಿ ಅವನನ್ನ ಜೋರಾಗಿ ಅಲುಗಾಡಿಸಿ, ನಿನ್ನ ತಂಗಿಯನ್ನ ಕೊಂದವರು ಇನ್ನು ಇಲ್ಲೇ ತಿರುಗಾಟಿದ್ದಾರೆ, ಅವರನ್ನ ಬಿಟ್ಟೀಯಾ? ಆ ದರಿದ್ರರು ಅವಳನ್ನ ಹೇಗೆ ನೋಯಿಸಿದ್ದಾರೆ ಗೊತ್ತಾ ಅಂತ ಬೈದು ಅಲ್ಲಿಂದ ಹೋಗೋಕೆ ಮಾಡ್ತಾನೆ. ಈ ಮಾತು ಕೇಳಿ ಚಿಪ್ ಪೂರ್ತಿ ಒಡೆದು ಹೋಗಿ ಸತ್ಯ ಹೇಳ್ತಾನೆ. ನೆಟ್ಲಿಯ ಬಾಯ್ಫ್ರೆಂಡ್ ಹೆಸನೇ ಮ್ಯಾಟ್. ಅವನು ಡ್ರಿಲ್ಲಿಂಗ್ ರಿಗ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಾನೆ. ಹೆಚ್ಚಿನ ವಿಷಯ ಸ್ಯಾಮ್ಗೆ ಗೊತ್ತು, ಅವನನ್ನ ಕೇಳಿ ಅಂತಾನೆ. ಆದ್ರೆ ಸ್ಯಾಮ್ ಆಗಲೇ ಸತ್ತು ಹೋಗಿರ್ತಾನಲ್ಲ. ನಂತರ ಸಿಕ್ಕ ಹೆಣ ಮ್ಯಾಟ್ದು ಅಂತ ಗೊತ್ತಾಗುತ್ತೆ. ಈ ವಿಷಯ ಹೇಳೋಕೆ ಜೇನ್ ಕೋರಿ ಮನೆಗೆ ಹೋಗ್ತಾಳೆ. ತುಂಬಾ ಚಳಿ ಇರೋದ್ರಿಂದ ಕೋರಿ ಅವಳನ್ನ ಒಳಗೆ ಕರೀತಾನೆ. ಜೇನ್ ಅಲ್ಲಿ ಫ್ಯಾಮಿಲಿ ಫೋಟೋಗಳನ್ನ ನೋಡ್ತಿರುವಾಗ ಕೋರಿ ಒಂದು ಫೋಟೋ ತೋರಿಸಿ ಹೇಳ್ತಾನೆ, ನನ್ನ ಮಗಳ ಹೆಸರು ಎಮಿಲಿ ಅಂತ. ಆಮೇಲೆ ತನ್ನ ಮಗಳಿಗೆ ನಡೆದ ಕಹಿ ಘಟನೆಯನ್ನ ನೆನಪಿಸಿಕೊಳ್ತಾನೆ. ಆಗ ಕೋರಿ ಬೇರೆ ಊರಲ್ಲಿ ಕೆಲಸ ಮಾಡ್ತಿದ್ದ. ಒಂದು ದಿನ ಹೆಂಡತಿ ವಿಲ್ಮಾ ಜೊತೆ ಹೊರಗಡೆ ಹೋಗಿದ್ದಾಗ 16 ವರ್ಷದ ಎಮಿಲಿ ಮತ್ತು ಮಗ ಕೇಸಿ ಮನೆಯಲ್ಲಿ ಒಬ್ಬರೇ ಇರ್ತಾರೆ. ಆ ರಾತ್ರಿ ಯಾರೋ ಮನೆಯಲ್ಲಿ ಪಾರ್ಟಿ ಮಾಡಿರ್ತಾರೆ. ಮಾರನೇ ದಿನ ನೆಟ್ಲಿ ಫೋನ್ ಮಾಡಿ ಎಮಿಲಿ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಒಬ್ಬ ಕುರಿಗಾಹಿ ಎಮಿಲಿಯ ಹೆಣವನ್ನ ಮನೆಗಿಂತ 20 ಮೈಲಿ ದೂರದಲ್ಲಿ ಕಂಡುಹಿಡಿತಾನೆ. ಆದ್ರೆ ಅಷ್ಟರಲ್ಲೇ ನರಿಗಳು ಆ ಬಾಡಿಯನ್ನ ತಿಂದು ಹಾಕಿರುತ್ತವೆ. ಅದಕ್ಕೆ ಮರಣೋತ್ತರ ಪರೀಕ್ಷೆಯಲ್ಲೂ ಏನೂ ಸಿಗಲ್ಲ. ಈ ವಿಷಯ ಹೇಳ್ತಾ ಕೋರಿ ಕಣ್ಣಲ್ಲಿ ನೀರು ತುಂಬುತ್ತೆ. ಮಾರನೇ ದಿನ ಬೆನ್ ಮತ್ತು ಕೆಲವು ಆಫೀಸರ್ಸ್ ಜೊತೆ ಜೇನ್ ಮ್ಯಾಟ್ ಕೆಲಸ ಮಾಡ್ತಿದ್ದ ಸ್ಟೇಷನ್ ಕಡೆಗೆ ಹೋಗ್ತಾಳೆ. ಕೋರಿ ಬೇರೆ ದಾರಿಯಲ್ಲಿ ಮಂಜಿನ ಹೆಜ್ಜೆಗಳನ್ನ ಫಾಲೋ ಮಾಡ್ತಾ ಬರ್ತಾನೆ. ಜೇನ್ ತನ್ನ ಆಫೀಸರ್ಸ್ಗೆ ಹೇಳ್ತಾಳೆ, ನಮ್ಮ ಕೆಲಸ ಮ್ಯಾಟ್ ಇರ್ತಿದ್ದ ಟ್ರೈಲರ್, ಮನೆ ಹುಡುಕೋದು, ನೆಟ್ಲಿ ಕೊಲೆಗೆ ಏನಾದ್ರೂ ಸುಳಿವು ಸಿಗುತ್ತಾ ಅಂತ ನೋಡಬೇಕು. ಕೋರಿ ಮಂಜಲ್ಲಿ ಪ್ರಾಣಿಗಳ ಹೆಜ್ಜೆ ಗುರುತನ್ನ ಹಿಂಬಾಲಿಸುತ್ತಾ ಹೋಗಿ ಒಂದು ಸತ್ತ ಪ್ರಾಣಿ ಹತ್ತಿರ ತಲುಪ್ತಾನೆ. ಅತ್ತ ಸ್ಟೇಷನ್ನಲ್ಲಿರೋ ಗಾರ್ಡ್ಸ್ಗಳು, ಮ್ಯಾಟ್ ಕಾಣೆಯಾಗಿದ್ದಾನೆ ಅಂತ ನಾವು ರಿಪೋರ್ಟ್ ಕೊಡೋಕೆ ರೆಡಿ ಇದ್ವಿ ಅಂತ ನಾಟಕ ಆಡೋಕೆ ಶುರು ಮಾಡ್ತಾರೆ. ಆ ಸೆಕ್ಯೂರಿಟಿ ಗಾರ್ಡ್ಸ್ ಹೇಳ್ತಾರೆ, ಮ್ಯಾಟ್ 2-3 ದಿನದಿಂದ ಕಾಣಿಸ್ತಿಲ್ಲ, ಅವನ ಗರ್ಲ್ಫ್ರೆಂಡ್ ಜೊತೆ ಜಗಳ ಮಾಡ್ಕೊಂಡಿದ್ದ ಅನ್ಸುತ್ತೆ ಅಂತ. ಇದನ್ನ ಕೇಳುತ್ತಿದ್ದ ಹಾಗೆ ಜೇನಲ್ಲಿರೋ ಇಬ್ಬರು ಗಾರ್ಡ್ಸ್ ಮುಖದ ಮೇಲೆ ಗಾಯ ಇರೋದನ್ನ ಗಮನಿಸ್ತಾಳೆ. ಅವರು, ನಮ್ಮ ಕೆಲಸನೇ ಹೆಂಗೆ, ಕಂಪನಿಯವರು ಹೆಲ್ಮೆಟ್ ಕೊಡಲ್ಲ, ಅದಕ್ಕೆ ಹೀಗಾಗುತ್ತೆ ಅಂತ ಏನೋ ಸಬೂಬು ಹೇಳ್ತಾರೆ. ಕೊನೆಗೆ ಸೂಪರ್ವೈಸರ್ ಆ ಟ್ರೈಲರ್ ಮನೆ ತಪಾಸಣೆ ಮಾಡೋಕೆ ಪರ್ಮಿಷನ್ ಕೊಡ್ತಾನೆ. ಈ ಕಡೆ ಕೋರಿ ಬೈನಾಕುಲರ್ನಲ್ಲಿ ನೋಡ್ತಾನೆ. ಅವನು ಫಾಲೋ ಮಾಡ್ತಿದ್ದ ಹೆಜ್ಜೆ ಗುರುತುಗಳು ನೇರವಾಗಿ ಈ ಟ್ರೈಲರ್ ಸೈಟ್ ಪಕ್ಕದಲ್ಲೇ ಹಾದು ಹೋಗಿರುತ್ತವೆ. ಟ್ರೈಲರ್ ಕಡೆ ಹೋಗುವಾಗ ಒಬ್ಬ ಗಾರ್ಡ್ ಜೇನ್ ಹತ್ರ ಕೇಳ್ತಾನೆ, ನೆಟ್ಲಿ ಏನಾದ್ರೂ ಮ್ಯಾಟ್ ಕಾಣೆಯಾಗಿದ್ದಾನೆ ಅಂತ ದೂರು ಕೊಟ್ಟಿದ್ಲಾ ಅಂತ. ಅದಕ್ಕೆ ಜೇನ್ ಹೌದು ಅಂದ ತಕ್ಷಣ ಆ ಗಾರ್ಡ್, ಹಾಗಾದ್ರೆ ನಿಮಗೆ ನೆಟ್ಲಿ ಹೆಣ ಸಿಕ್ಕಿರಬೇಕಲ್ಲ ಅಂತ ಅನ್ವಯವಾಗಿ ಬಾಯಿ ಬಿಡ್ತಾನೆ. ಅಸಲಿಗೆ ನೆಟ್ಲಿ ಸತ್ತ ವಿಷಯವನ್ನ ಪೊಲೀಸರು ಇನ್ನು ಯಾರಿಗೂ ಹೇಳಿರಲ್ಲ. ಬರೀ ಒಬ್ಬಳು ಹುಡುಗಿ ಸತ್ತಿದ್ದಾಳೆ ಅಂತಷ್ಟೇ ನ್ಯೂಸ್ ಇರುತ್ತೆ. ಇವನಿಗೆ ಅವಳ ಹೆಸರೆಲ್ಲ ಹೇಗೆ ಗೊತ್ತು ಅಂತ ಬೆನ್ ಮತ್ತು ಟೀಮ್ಗೆ ಡೌಟ್ ಬಂದು ಗನ್ ರೆಡಿ ಮಾಡ್ಕೊಳ್ತಾರೆ. ಅಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಜೇನ್ ಎಚ್ಚರಿಕೆ ಕೊಡ್ತಾಳೆ, ನಾನು FBI ಇಂದ ಬಂದಿರೋದು, ಸುಮ್ನೆ ಏನಾದ್ರೂ ಗಿಮಿಕ್ ಮಾಡಿದ್ರೆ ದೇಶದ ಯಾವ ಮೂಲೆಯಲ್ಲಿ ಅಡಗಿದ್ರೂ ಬಿಡಲ್ಲ ಅಂತ. ಇದೇ ಹೊತ್ತಿಗೆ ಕೋರಿ ರೇಡಿಯೋದಲ್ಲಿ ಬೆನ್ ಸಂಪರ್ಕ ಮಾಡೋಕೆ ನೋಡ್ತಾನೆ. ಆದ್ರೆ ಸಿಗ್ನಲ್ ಸಿಗಲ್ಲ. ಅವನು ಕೂಡಲೇ ರೈಫಲ್ ತಗೊಂಡು ಓಡೋಕೆ ಶುರು ಮಾಡ್ತಾನೆ. ಇಲ್ಲಿ ನಮಗೊಂದೇ ಫ್ಲಾಶ್ ಬ್ಯಾಕ್ ನಿಸ್ತಾರೆ. ಅಂದು ರಾತ್ರಿ ನೆಟ್ಲಿ ತನ್ನ ಬಾಯ್ಫ್ರೆಂಡ್ ಮ್ಯಾಟ್ಗೆ ಸರ್ಪ್ರೈಸ್ ಕೊಡೋಕೆ ಅವನ ಟ್ರೈಲರ್ಗೆ ಬಂದಿರ್ತಾಳೆ. ಇಬ್ಬರೂ ಖುಷಿಯಾಗಿ ಲೈಫ್ ಬಗ್ಗೆ ಪ್ಲಾನ್ ಮಾಡ್ತಿರುವಾಗ ಮ್ಯಾಟ್ ಜೊತೆ ಇರೋ ಉಳಿದ ಗಾರ್ಡ್ಸ್ ಕುಡಿದು ಅಲ್ಲಿಗೆ ಬರ್ತಾರೆ. ಪಿಟ್ ಅನ್ನೋ ಗವಡು ಬದ್ಮಾಶ್ ನೆಟ್ಲಿ ಜೊತೆ ಅಸಭ್ಯವಾಗಿ ವರ್ತಿಸೋಕೆ ಶುರು ಮಾಡ್ತಾನೆ. ಮ್ಯಾಟ್ ಅವರನ್ನ ತಡೆಯೋಕೆ ಹೋದಾಗ ದೊಡ್ಡ ಜಗಳ ಶುರುವಾಗುತ್ತೆ. ಆ ನೀಚರು ಮ್ಯಾಟ್ ತಲೆಗೆ ಬಾಟಲಿಯಿಂದ ಹೊಡೆದು ಕೆಳಗೆ ಉರುಳಿಸ್ತಾರೆ. ಮ್ಯಾಟ್ ಪ್ರಜ್ಞೆ ತಪ್ಪಿ ಬಿದ್ದಾಗ ಅವರೆಲ್ಲ ಸೇರಿ ನೆಟ್ಲಿ ಮೇಲೆ ಅತ್ಯಾಚಾರ ಮಾಡ್ತಾರೆ. ಮ್ಯಾಟ್ ಹೇಗೋ ಎದ್ದು ಅವಳನ್ನ ಉಳಿಸೋಕೆ ಬರ್ತಾನೆ. ಆದ್ರೆ ಅವರೆಲ್ಲ ಸೇರಿ ಅವನನ್ನ ಸುತ್ತುವರಿದು ಹೊಡಿತಾರೆ. ಇದೇ ಗ್ಯಾಪಲ್ಲಿ ನೆಟ್ಲಿ ಅಲ್ಲಿಂದ ತಪ್ಪಿಸಿಕೊಂಡು ಬರಿಗಾಲಲ್ಲೇ ಮಂಜಿನ ಬೆಟ್ಟದ ಕಡೆ ಪ್ರಾಣ ಉಳಿಸಿಕೊಳ್ಳೋಕೆ ಹೊರಟಾಳೆ.
ಮತ್ತೆ ಈಗಿನ ಕಥೆಗೆ ಬರೋದಾದ್ರೆ, ಜೇನ್ ಟ್ರೈಲರ್ ಬಾಗಿಲು ಬಡಿಯುವಾಗ ಒಳಗಡೆಯಿಂದ ಪಿಟ್ ಶಾಟ್ ಗನ್ನಿಂದ ಶೂಟ್ ಮಾಡ್ತಾನೆ. ಜೇನ್ ಹಾರಿ ದೂರ ಬೀಳ್ತಾಳೆ. ಗಾರ್ಡ್ಸ್ ಮತ್ತು ಪೊಲೀಸರ ನಡುವೆ ಭೀಕರ ಫೈಟಿಂಗ್ ಶುರುವಾಗುತ್ತೆ. ಜೇನ್ ಕಾಲಿಗೆ ಗುಂಡು ಬಿದ್ದಿದ್ದರೂ ಒಬ್ಬ ಗಾರ್ಡ್ನ ಹೊಡೆದು ಉರುಳಿಸ್ತಾಳೆ. ಆದ್ರೆ ಒಳಗಡೆಯಿಂದ ಮಷಿನ್ ಗನ್ ಫೈರಿಂಗ್ ಶುರುವಾಗಿ ಬೆನ್ ಮತ್ತು ಉಳಿದ ಆಫೀಸರ್ಸ್ ಅಲ್ಲೇ ಸತ್ತು ಹೋಗ್ತಾರೆ. ಕರ್ಟಿಸ್ ಅನ್ನೋ ಗಾರ್ಡ್ ಜೇನ್ ಕುತ್ತಿಗೆ ಹತ್ರ ಗನ್ ಹಿಡಿದು ಅವಳನ್ನ ಕೊಲ್ಲೋಕೆ ಹೋದಾಗ ದೂರದಿಂದ ಸ್ನೈಪರ್ ಸೌಂಡ್ ಕೇಳುತ್ತೆ. ಕೋರಿ ದೂರದಿಂದಲೇ ಕರ್ಟಿಸ್ ತಲೆಗೆ ಗುರಿ ಇಟ್ಟು ಹಾರಿಸ್ತಾನೆ. ಆಮೇಲೆ ಒಬ್ಬೊಬ್ಬನೇ ಗಾರ್ಡ್ಸ್ನ ಮುಗಿಸ್ತಾ ಬರ್ತಾನೆ. ಆದ್ರೆ ಆ ಪಿಟ್ ಅನ್ನೋನು ಕಿಟಕಿಯಿಂದ ಹಾರಿ ಕಾಡಿನ ಕಡೆ ಓಡಿ ಹೋಗ್ತಾನೆ. ಕೋರಿ ಜೇನ್ ಹತ್ತಿರ ಬಂದು ಅವಳಿಗೆ ಫಸ್ಟ್ ಏಡ್ ಮಾಡಿ, ನಾನು ಅವನ ಹಿಂದೆ ಹೋಗ್ತೀನಿ, ಅವನನ್ನ ಹಿಡಿದ್ರೂ ಅವನು ವಾಪಸ್ ಬರಲ್ಲ, ಅಂದ್ರೆ ನಾನು ಅವನ ಬಿಡಲ್ಲ ಅಂತ ಹೇಳ್ತಾನೆ. ಜೇನ್ ಕೂಡ ತಲೆ ಅಲಾಡಿಸಿ ಸಮ್ಮತಿ ಕೊಡ್ತಾಳೆ. ಪಿಟ್ ಮಂಜಲ್ಲಿ ಉಸಿರು ಕಟ್ಟುವ ಹಾಗೆ ಓಡ್ತಾ ಇರ್ತಾನೆ. ಹೇಗಾದ್ರೂ ಮಾಡಿ ಬದುಕಬೇಕು ಅಂತ ಹರಸಾಹಸ ಪಡ್ತಾನೆ. ಆದ್ರೆ ಸರಿ ಸುಮಾರು ಸಾವು ಅವನಿಗಾಗಿ ಕಾಯ್ತಿರುತ್ತೆ. ಆ ನೀಚ ಪಿಟ್ ತನ್ನ ಪಿಸ್ತೂಲ್ ಹಿಡಿದು ಆ ಕಡೆ ಈ ಕಡೆ ಗಾಬರಿಯಿಂದ ನೋಡ್ತಿರ್ತಾನೆ. ಆದ್ರೆ ಆ ಹೊತ್ತಿಗೆ ಕೋರಿ ಪೂರ್ತಿ ಬಿಳಿ ಬಣ್ಣದ ಡ್ರೆಸ್ ಹಾಕೊಂಡಿರ್ತಾನೆ. ಸುತ್ತಲೂ ಮಂಜು ಇರೋದ್ರಿಂದ ಅವನು ಅಲ್ಲಿರೋದು 1% ಕೂಡ ಕಾಣ್ತಿರಲ್ಲ. ಕೋರಿ ಅಚಾನಕ್ಕಾಗಿ ಅವನ ಮೇಲೆ ಅಟ್ಯಾಕ್ ಮಾಡಿ ಪ್ರಜ್ಞೆ ತಪ್ಪಿಸ್ತಾನೆ. ಪಿಟ್ಗೆ ಪ್ರಜ್ಞೆ ಬಂದಾಗ ಅವನು ಒಂದು ಬ್ಯಾಗ್ ಒಳಗಡೆ ಇರ್ತಾನೆ. ಕೈ ಕಾಲು ಕಟ್ಟಲ್ಪಟ್ಟಿದೆ, ಮುಖವೆಲ್ಲ ರಕ್ತಮಯವಾಗಿದೆ. ಕೋರಿ ತುಂಬಾ ಸಮಾಧಾನವಾಗಿ ಹೇಳ್ತಾನೆ, ಈಗ ನಾವು ಈ ಬೆಟ್ಟದ ಅತಿ ಎತ್ತರದ ತುದಿಯಲ್ಲಿದ್ದೀವಿ ಅಂತ. ಪಿಟ್ ಹೆದರಿ, ನಾನು ಏನು ಮಾತಾಡಬೇಕು ಅಂತಾನೆ. ಕೋರಿ ಪಕ್ಕದಲ್ಲೇ ಇದ್ದ ಒಂದು ಮರದ ತುಂಡಿನ ಮೇಲೆ ಆರಾಮವಾಗಿ ಕೂತು, ಹೇಳು, ಅದಕ್ಕೆ ಅಲ್ವಾ ನಾನು ಇಲ್ಲಿ ಕೂತಿರೋದು ಅಂತಾನೆ. ಪಿಟ್ ಮೆಲ್ಲಗೆ ಅಲ್ಲಾಡಿ ಕೂತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಆಗ ಅವನ ಕಣ್ಣು ತನ್ನ ಕಾಲಿನ ಮೇಲೆ ಬೀಳುತ್ತೆ. ಅವನ ಕಾಲಲ್ಲಿ ಶೂ ಇರಲ್ಲ, ಬರಿಗಾಲಲ್ಲಿ ಇರ್ತಾನೆ. ಇದನ್ನ ನೋಡಿ ಅವನಿಗೆ ಎದೆ ಹೊಡ್ಕೊಂಡಂತಾಗುತ್ತೆ. ಕೋರಿ ಸುಮ್ಮನೆ ನೋಡ್ತಾ, ಮಾತಾಡು, ನಿನ್ನ ಹತ್ರ ಟೈಮ್ ತುಂಬಾ ಕಮ್ಮಿ ಇದೆ ಅಂತಾನೆ. ಪಿಟ್ ಗಾಬರಿಯಲ್ಲಿ ಎಲ್ಲವನ್ನೂ ಒಪ್ಕೊಳ್ತಾನೆ. ಹೌದು, ನನ್ನಿಂದ ತಪ್ಪಾಗಿದೆ. ಆ ಹುಡುಗಿ ಮೇಲೆ ನಾನೇ ಅತ್ಯಾಚಾರ ಮಾಡಿದ್ದು, ಮ್ಯಾಟ್ನ ಕೂಡ ನಾನೇ ಕೊಂದಿದ್ದು. ದಯವಿಟ್ಟು ನನ್ನನ್ನ ಜೈಲಿಗೆ ಕರ್ಕೊಂಡು ಹೋಗಿ ಅಲ್ಲಿರೋ ಶಿಕ್ಷೆ ಅನುಭವಿಸ್ತೀನಿ ಅಂತ ಕೇಳ್ಕೊಳ್ತಾನೆ. ಆದ್ರೆ ಕೋರಿ ಮಾತ್ರ, ಇಲ್ಲಿ ಯಾವ ಕಾನೂನು ಇಲ್ಲ, ಇಲ್ಲಿರೋದು ನಾನು ಒಬ್ಬನೇ ಅಂತಾನೆ. ಅವನ ತಪ್ಪೊಪ್ಪಿಗೆ ಕೇಳಿದ ಮೇಲೆ ಕೋರಿ ತನ್ನ ಬ್ಲೇಡ್ ತಗೊಂಡು ಪಿಟ್ನ ಕೈಕಾಲು ಕಟ್ಟಿದ್ದ ಹಗ್ಗವನ್ನ ಕತ್ತರಿಸ್ತಾನೆ. ಆಮೇಲೆ ಒಂದು ಕಂಡೀಷನ್ ಹಾಕ್ತಾನೆ, ನೋಡು, ನೀನೇನಾದ್ರೂ ಓಡಿ ಹೋಗಿ ಹೈವೇ ಮುಟ್ಟಿದ್ರೆ ನೀನು ಫ್ರೀ, ಬದುಕಿಕೊಳ್ತೀಯ. ಇದೇ ಚಾನ್ಸ್ ಆ ನೆಟ್ಲಿಗೂ ಸಿಕ್ಕಿತ್ತು. ಅವಳು ನಿಮ್ಮಂತ ದರಿದ್ರರಿಂದ ತಪ್ಪಿಸಿಕೊಳ್ಳೋಕೆ ಬರಿಗಾಲಲ್ಲಿ ಆ ಮಂಜಲ್ಲಿ 6 ಮೈಲಿ ಓಡಿದ್ಲು. ಈಗ ನಿನ್ನ ಸರದಿ ಕಣೋ ಕುನ್ನಿ ಅಂತಾನೆ. ಪಿಟ್ಗೆ ಇವನು ತಮಾಷೆ ಮಾಡ್ತಿದ್ದಾನಾ ಅಥವಾ ನಿಜವಾಗ್ಲೂ ಜೈಲಿಗೆ ಕರ್ಕೊಂಡು ಹೋಗ್ತಾನಾ ಅಂತ ಅರ್ಥ ಆಗಲ್ಲ. ಅಷ್ಟರಲ್ಲಿ ಕೋರಿ ಅವನ ಕಿವಿಯ ಪಕ್ಕದಲ್ಲೇ ರೈಫಲ್ನಿಂದ ಫೈರ್ ಮಾಡ್ತಾನೆ. ಆ ಶಬ್ದಕ್ಕೆ ಬೆದರಿ ಪಿಟ್ ಹುಚ್ಚನ ತರ ಓಡೋಕೆ ಶುರು ಮಾಡ್ತಾನೆ. ದಾರಿ ತುಂಬಾ ಕಷ್ಟವಿರುತ್ತೆ, ಬರೀ ಇಳಿಜಾರು, ಗುಡ್ಡಗಳು ಮತ್ತು ವಿಪರೀತ ಮಂಜು. ಅವನು ಬೀಳ್ತಾ ಏಳ್ತಾ ಮೃಗದ ತರ ಕೈ ಕಾಲು ಬಳಸಿ ಓಡ್ತಿರ್ತಾನೆ. ಕೋರಿ ದೂರ ನಿಂತು ಇದನ್ನೆಲ್ಲ ನೋಡ್ತಿರ್ತಾನೆ. ಸ್ವಲ್ಪ ಹೊತ್ತಾದ ಮೇಲೆ ಪಿಟ್ನ ಶ್ವಾಸಕೋಶ ಕೆಲಸ ಮಾಡೋದು ನಿಲ್ಲಿಸುತ್ತೆ. ಉಸಿರಾಡೋಕೆ ಆಗದೆ ಮಂಜಿನ ಮೇಲೆ ಬಿದ್ದು ತರತರಿಸಿ ಸತ್ತು ಹೋಗ್ತಾನೆ. ಕೋರಿ ಅವನನ್ನ ಕೊಲ್ಲೋಕೆ ಒಂದು ಗುಂಡನ್ನು ಹಾರಿಸಬೇಕಾಗಿ ಬರಲ್ಲ. ಇದಾದ ಮೇಲೆ ಕೋರಿ ಹಾಸ್ಪಿಟಲ್ಗೆ ಹೋಗಿ ಜೇನ್ನ ನೋಡ್ತಾನೆ. ಅವಳು ಸ್ವಲ್ಪ ವೀಕ್ ಆಗಿದ್ರೂ ಚೇತರಿಸಿಕೊಳ್ತಾ ಇರ್ತಾಳೆ. ಕೋರಿ ಅವಳಿಗೊಂದು ಆಟದ ಬೊಮ್ಮೆಯನ್ನು ತಂದಿರ್ತಾನೆ. ಇಬ್ಬರು ಲೈಟಾಗಿ ಜೋಕ್ ಮಾಡ್ತಾ ನಗ್ತಾರೆ. ಆದ್ರೆ ಜೇನ್ ಭಾವುಕಳಾಗಿ ಹೇಳ್ತಾಳೆ, ನನ್ನ ತಲೆಯಲ್ಲಿ ಒಂದೇ ವಿಷಯ ಓಡ್ತಿದೆ. ಆ ಹುಡುಗಿ ಎಷ್ಟು ಚಳಿಯಲ್ಲಿ ಬರಿಗಾಲಲ್ಲಿ 6 ಮೈಲಿ ಹೇಗೆ ಓಡಿದ್ಲು ಅಂತ. ಅದಕ್ಕೆ ಕೋರಿ, ಅವಳನ್ನ ಓಡಿಸಿದವರನ್ನು ನಾನು ಅದೇ ತರ ಓಡಿಸಿ ಬಂದಿದ್ದೀನಿ ಅಂತ ಸಮಾಧಾನ ಮಾಡ್ತಾನೆ. ಕೊನೆಯಲ್ಲಿ ಕೋರಿ ನೆಟ್ಲಿಯ ತಂದೆ ಹತ್ರ ಹೋಗಿ ಎಲ್ಲಾ ವಿಷಯ ಹೇಳ್ತಾನೆ. ನಿಮ್ಮ ಮಗನಿಂದ ದೂರ ಇರಬೇಡಿ, ಅವನಿಗೆ ಈಗ ನಿಮ್ಮ ಅವಶ್ಯಕತೆ ಇದೆ ಅಂತ ಬುದ್ಧಿ ಹೇಳ್ತಾನೆ. ಅವರೆಲ್ಲರ ಬದುಕು ಮುಂದಾದರೂ ಚೆನ್ನಾಗಿರಲಿ ಅಂತ ಆಶಿಸೋಣ. ಹಾಗಾದ್ರೆ ನಿಮ್ಮ ಪ್ರಕಾರ ಕೋರಿ ಕಾನೂನನ್ನು ಕೈಗೆ ತಗೊಂಡು ಮಾಡಿದ್ದು ಸರಿಯೋ ಅಥವಾ ತಪ್ಪೋ? ಕಮೆಂಟ್ಸ್ನಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.